ಯಾಕಣ್ಣ ನಿಂದು ಅಣ್ಣ ಮಹೇಶ ಅಂದ್ಬಿಟ್ಟು ಅಣ್ಣ ಊರು ಅಣ್ಣ ನಮ್ದು ಅರ್ಧಶಳ್ಳಿ ದೇವನಹಳ್ಳಿ ತಾಲೂಕು. ಹೌದು ದೇವನಹಳ್ಳಿ ತಾಲೂಕು. ಎಷ್ಟು ದಿನ ಆಯ್ತು ಅಣ್ಣ ಬಂದು? ಅಣ್ಣ ನಿನ್ನೆ ಬಂದ್ರಿ ನಾವು. ನೆನ್ನೆ ಬಂದು ಹೌದಣ್ಣ. ನೀವು ಅಲ್ಲೆಷ್ಟಾಗಲ್ಲ ಅಣ್ಣ ಇನ್ನೂ ಅಲ್ಲಾಗಿಲ್ಲ ಅಣ್ಣ ಇವು. ಅನ್ನ ಅಲ್ಲಾಗಿಲ್ಲ ಎಷ್ಟು ಹೇಳ್ತಾ ಇದ್ದಾನೆ ವ್ಯಾಪಾರ? ಅಣ್ಣ ಇವು 2:30 ಹೇಳ್ತಾ ಇದೀವಿ ಅಣ್ಣ. 2:30 ಹಾ. ಎಷ್ಟು ಮಾಡಿ ಬಿಡ್ತೀರಾ ಅಣ್ಣ ಏನೇ ಹೆಚ್ಚು ಕಮ್ಮಿ ಬಂದ್ರೆ ರೈತರು ಬಂದ್ರೆ ಏನೇ ಹೆಚ್ಚು ಕಮ್ಮಿ ಕೊಡ್ತೀರಣ್ಣ. ಹ್ಮ್. ಎಷ್ಟು ವರ್ಷದಿಂದ ಕಟ್ತಾ ಅಣ್ಣ ನಮ್ ತಾತನ ಕಾಲದಿಂದ ಕಟ್ತಾ ಇದೀರಿ. ಇದ್ದೀರಾ? ಗಾಡಿ ಜಾತ್ರೆ ಒಂದ್ಕೆ ಹೋಗೋದು? ಘಾಟಿ ಜಾತ್ರೆಗೆ ಒಂದ್ಗೆ ಬರೋದು. ಯಾವ ನಮ್ ತಾತನವ್ರ ಇದ್ದಾಗ ಒಂದ್ ಜೊತೆ ಕಟ್ಟಿದ್ರೆ ಇವಾಗ ನಾವ್ ಒಂಚೂರು ಎದ್ಮೇಲೆ ಒಂದ್ 2 ಜೊತೆ 3 ಜೊತೆ ಕಟ್ತೀವಿ. ಏನ್ ನೋಡಿ ನೀವು ತಗೋತೀರಾ ಅಣ್ಣ ಅದೇ ಸುಳಿ ಸುದ್ದ ಜಾತಿ ಕುಲ ಎಲ್ಲ ನೋಡ್ತಾ ಮತ್ತೆ. ಹಳ್ಳಿಕಾರ್ ಬಗ್ಗೆ ಏನಾರು ಹೇಳೋದು? ಅಣ್ಣ ಹಳ್ಳಿಕಾರ ಅಂದ್ರೆ ಅದೊಂಥರ ಖುಷಿ, ಒಂಥರ ಚಂದ. ಅವತ್ತು ನಮ್ ತಾತನವ್ರ ಕಾಲಿಂದ ಕಟ್ತಾ ಇದೀವಲ್ಲ, ಅದಕ್ಕೊಂಥರ ಖುಷಿ ಕಟ್ಟಾಗ. ಗಾಡಿ ಜಾತ್ರೆ ಬಗ್ಗೆ ಏನಾರು ಹೇಳುತ್ತೆ? ಅಣ್ಣ ಘಾಟಿ ಜಾತ್ರೆ ಅಂದ್ರೆ ನಮ್ಗ್ ಘಾಟಿ ಜಾತ್ರೆ ಅಂದ್ರೆ ಒಂಥರ ನಮ್ಮನೆ ಮದ್ವೆ ಇದ್ದಂಗೆ. ಒಂಥರ ಖುಷಿ. ಘಾಟಿ ಜಾತ್ರೆ ಅಂದ್ರೆ ಇದೇ ಫಸ್ಟ್ ಜಾತ್ರೆ, ಒಂಥರ ಗಂಡು ಜಾತ್ರೆ ಇದ್ದಂಗೆ. ಒಂದು ಜೊತೆ ಕರುಗಳ ಮೇಯ್ಸಕ್ಕೆ ಎಷ್ಟು ಖರ್ಚು ಬೀಳ್ತದೆ? ಅಣ್ಣ ನಾವ್ ಮೇಯ್ಸಾದ್ಮೇಲೆ ಇದು ಉದಾಹರಣೆಗೆ 1500 ಹೆಂಗ್ ಖರ್ಚು ಬೀಳುತ್ತೆ? ಅದೇ ಹೇಳಿಲ್ಲ, ಮೇಯ್ಸಾದ್ಮೇಲೆ ನಾವೆಲ್ಲ ಸ್ವಲ್ಪ ಕಮ್ಮಿನೇ. ನಾವು ಹಾಲು ಮೊಸರು ಇದು ಹಾಲು ಇವೆಲ್ಲ ಹಾಲು ತುಪ್ಪ ಬೆಣ್ಣೆ ಎಲ್ಲ ಕೊಡಲ್ಲ. ಮಾಮೂಲಿ ನಾವು ಚಕ್ಕೆ ಬೂಸ ರವೆ ಬೂಸ ಇದೇ ಕೊಡೋದು. ನಾವ್ ಮೇಯ್ಸಾದ್ಮೇಲೆ 17,000 ಬರ್ತದೆ ತಿಂಗ್ಳಿಗೆ. ಕೆಲವ್ರು ಹೇಳ್ತಾರೆ ಒಂದ್ ದಿನಕ್ಕೆ 1000 ಹಾಲು ಬೆಣ್ಣೆ ತುಪ್ಪ. ಅದು ಅವ್ರು ಹಾಲು ಬೆಣ್ಣೆ ಕೊಡೋರು ಕೊಡ್ತಾರೆ, ಅವ್ರವ್ರ ಶಕ್ತಿ ಅವ್ರದ್ದು. ತಡ್ಕೋಬೇಕಲ್ವ? ಈಗ ಒಂದ್ ದಿನಕ್ಕೆ ಅವರು ಒಂದ್ ಸೇರ್ ಬೆಣ್ಣೆ ಕೊಟ್ರೆ ಎಲ್ಲಿ ತಡ್ಕೊತಾರೆ? ಅದೇ ಅವ್ರವ್ರ ಕೆಪಾಸಿಟಿ. ನೀವು ಒಂದು ಜಾತ್ರೆ ಮಾಡಕ್ಕೆ ಎಷ್ಟು ಖರ್ಚಾಗುತ್ತೆ? ಅಣ್ಣ ಅವೆಲ್ಲ ಲೆಕ್ಕ ಹಾಕಲ್ಲ ಅಣ್ಣ. ಅವೆಲ್ಲ ಲೆಕ್ಕ ಹಾಕ್ರೆ ದನ ಕಟ್ಟಕ್ಕಾಗದ? ದನ ಕಟ್ಟಕ್ಕಾಗಲ್ಲ ಅವೆಲ್ಲ ಲೆಕ್ಕ ಹಾಕಿದ್ರೆ. ಎಷ್ಟು ದಿನ ಇರ್ತೀರ ಅಣ್ಣ ಒಂದ್ ವಾರ ಇರ್ತದೆ. ಕಮಿಟಿ ಅಣ್ಣ ಕಮಿಟಿ ಮಾಡ್ತಾರೆ, ನಾವು ಕಮಿಟಿಗೆಲ್ಲ ಹೋಗಲ್ಲ. ಸುಮ್ಮನೆ ಕಟ್ಕೊಂಡು ಜಾತ್ರೆಗೆ ಏನೋ ವರ್ಷಕ್ಕೊಂದ್ಸತಿ ಬರ್ಬೇಕು. ಅವತ್ತಿನ ನಮ್ ತಾತನ ಕಾಲದಿಂದ ಕಟ್ಟೋರು, ನಾವಿವಾಗ ಬರ್ತೀವಿ. ಕಮಿಟಿಗೆ ಇಲ್ಲ, ನಾವೇನ್ ಕಮಿಟಿಗೆ ಏನ್ ಬಿಡಲ್ಲ. ಜಾತ್ರೆ ಮಾಡಿ ಇದು ಒಂದ್ಕೆನ? ಘಾಟಿಗೆ ಒಂದ್ಕೆನ. ಬೇರೆ ಜಾತ್ರೆ ಎಲ್ಲ ನೋಡಕ್ ಹೋಗ್ತೀರಿ, ಅದ್ರ ಘಾಟಿಗೆ ಒಂದ್ಕೆ ಬರೋದು ನಾವು. ನೀವು ಎಷ್ಟು ತಿಂಗಳಾಗಿದೆ ಅಣ್ಣ ಕರುಗಳು? ಅಣ್ಣ ನಾವ್ ತಂದ 3 ತಿಂಗಳಾಗೈತೆ. ಎಷ್ಟು ತಿಂಗಳಾಗಿದೆ? ಏನು 1.5 ವರ್ಷ ಆಗೈತಣ್ಣ. ಏಯ್ ರವಿ ಅಣ್ಣ ಎರಡೆರಡಲ್ಲಿ ಇವು. ಇವಾಗ ಎರಡಲ್ಲಿ ಮಾಡವೆ ಅಣ್ಣ. ಇವು 5 ಲಕ್ಷ ಹೇಳ್ತಾ ಇದೀವಿ. ಎಲ್ಲಿ ತಗೊಂಡ್ರಿ ನೀವು? ಅಣ್ಣ ಇವು ಮಾಗಡಿ ಕಡೆಯಿಂದಾನೆ. ಎಷ್ಟಾಗಿರೋಣ ನಿಮ್ಗೆ? ಇವು 360 ತಗೋಣ. ವ್ಯಾಪಾರ ಹೇಳ್ತಾ ಇದೀವಿ, ಏನೋ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀರಿ. ಅಣ್ಣ ಇವು 1.90 ಹೇಳ್ತಾ ಇದೀರಿ. ಇಟ್ಕೊಡಿರಾ ಅಣ್ಣ. ಅಣ್ಣ ಏನು ಇವು ಅಷ್ಟು ಒಳಗಡೆ ಅಣ್ಣ, ಒಳಗಡೆ. ಅಣ್ಣ ಇವು ಇಲ್ಲೇ ರೈತರ ಹತ್ರ ತಗೊಂಡ್ರಿ. ಏಯ್ ಅಣ್ಣ ಇಲ್ಲ, ಇವ್ ಜೊತೆ ಮಾಡಿ ಕೆಳಗೂ ಒಂದೊಂದ್ ಜೊತೆ ಮಾಡಿ ಮನೆಗೆ. ಅಣ್ಣ ಇಲ್ಲ, ಬಿತ್ತನೆಗೆ ಏನಿಲ್ಲ ಅಣ್ಣ. ನಾವ್ ಬಿತ್ತನೆಗೆ ಯಾವ ಮಾಡ್ಕೊಳಲ್ಲ. ನಾವು ಇದು ಬೀಜ ಹೊಡೆದ್ಬಿಡ್ತೀವಿ. ಅಣ್ಣ ಇವೆಲ್ಲ ಒಂದ್ 6 ತಿಂಗಳು 7 ತಿಂಗಳು ತರ ಅಣ್ಣ ಇವು. ಅಣ್ಣ ಇವು ಮಾಗಡಿ ಸುತ್ತಾಗಿ ಇವು ರೈತರ ಹತ್ರ ತಗೊಂಡಿದ್ದು. ಅಣ್ಣ ಯಾವ ಗೊತ್ತಿಲ್ಲ ಅಣ್ಣ. ಚೂರ್ ಬಿಟ್ಟಿದ್ವು ಅಣ್ಣ. ಬಂದೂರ್ ಕುರಿ ಅಣ್ಣ. ಚೂರ್ ತಿದ್ವು. ಅದೇ ಒಂದ್ ಚೂರ್ ಬಿಟ್ಟಿದ್ವು. ಇನ್ ಬೆಳಕಾಯ್ತಲ್ಲ, ಇನ್ ಯಾಕ ಅಂದ್ಬಿಟ್ಟು ಸಿಕ್ಕಾಕ್ ಹೋಗಿಲ್ಲ. ಈಗ ಬರ್ತಾವ್ರೆ. ವ್ಯಾಪಾರ ಏನಿಲ್ಲ.
ಏನ ಅಲ್ಲ ಅವ್ರು ಯಾರೋ ಬಂದವ್ರು ಕುಡಿ ಕೊಡ್ತೀರಾ ಅಂತ ಅದಕ್ಕೆ ವ್ಯಾಪಾರ ಏನಿಲ್ಲ ಅಂತ. ಗಿರಾಕಿ ಎಲ್ಲ ಬರ್ತಾರೆ ಓದ್ತಾರೆ ಯಾರೋ ದೊಡ್ಡ ಇಬ್ರು ಮೂವರು ಬಂದು ಕೇಳಿದ್ರು. ಹ ಅದು ಕೇಳ್ತಾರೆ ನೋಡ್ತಾರೆ ಓದ್ತಾರೆ. ಹ್ಮ್ ಜೊತೆ ಮಾಡ್ತೀವಿ. ಎಲ್ಲ ಇನ್ನೆಲ್ಲ ತಿನ್ವು ಅದು ವೈಟ್ ಇವಾಗ ಇದೀನಿ ತಿಂತಾರೆ. ಯಾವ ರಾತ್ರಿ ಬಂದ್ರ ಇವಾಗ.